ಅಂಥದ್ರಲ್ಲಿ ಅಂತರ ಮೇಡಮ್ ಅವ್ರ ವಿಷಯದಲ್ಲಿ ತಪ್ಪು ಮಾಡಿ ಅದನ್ನು ನಿಮ್ಮ ಮೇಲೆ ಹಾಕಿದಾರಲ್ವಾ ಸರು ಮೇಡಮ್. ಅವ್ರಿಗೆ ಇವತ್ತು ನಮ್ಮ ಬಾಸ್ ತಮ್ಮ ಕೈಯಾರೆ ದೆವ್ವ ಬಿಡಿಸ್ಲಿಕ್ಕಿದ್ದಾರೆ ಮೇಡಮ್. ಇವತ್ತಿಂದ ಈ ಮನೆಯಲ್ಲಿ ನಿಮ್ಮ ಎನಿಮಿಗಳಲ್ಲಿ ಒಂದು ವಿಕೆಟ್ ಡಮಾರ್. ವಿಶ್ವರು, ನೀವೇನ್ ಮಾತಾಡ್ತಿದ್ದೀರ ಅಂತ ಪ್ರಜ್ಞೆ ಇದೆಯಾ? ಮೇಡಮ್ ನಾನೇನು ಹೇಳಿದೆ? ಸರು ಈ ಮನೆ ಸೊಸೆ. ಈ ಮನೆಯಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಹಾಗಂತ ಎಲ್ರಿಗೂ ಶಿಕ್ಷೆ ಕೊಡಕ್ಕಾಗತ್ತಾ? ಶಿಕ್ಷೆ ಕೊಡ್ತಾ ಹೋದ್ರೆ ಇದು ಮನೆ ಆಗಿ ಉಳಿಯಲ್ಲ, ಜೈಲಾಗಿ ಬದಲಾಗುತ್ತೆ. ಸರುಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಈ ಮನೆಯಲ್ಲಿ ಪ್ರತಿಯೊಬ್ಬರ ಮೇಲೂ ನಂಗೆ ಪ್ರೀತಿ ಇದೆ. ಸರುಗೆ ಹೇಳೋ ತರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾಳೆ. ನಾನು ಈಗಲೇ ಏಜನ್ನ ತಡಿಬೇಕು. ಮೇಡಮ್ ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ ವಿಶ್ವರೂಪ್, ನಾನು ಈ ತರ ಆಗಕ್ ಬಿಡಲ್ಲ. ಈ ಮನೇಲಿ ಯಾರು ವಾಸ ಮಾಡ್ತಿಲ್ಲ ಅಂದ್ರೆ ಇದು ಬರೀ ಕಟ್ಟಡ ಆಗಿರುತ್ತೆ, ಆದ್ರೆ ಈ ಮನೆಯಲ್ಲಿ ತುಂಬಿದ ಸಂಸಾರ ಇದೆ. ಪ್ರತಿಯೊಂದು ಇಟ್ಕೆನೂ ಪ್ರತಿಯೊಂದು ಸಂಬಂಧದಿಂದ ಆಗಿದೆ. ಒಂದ್ ಇಟ್ಕೆ ತೆಗಿಯಕ್ ಹೋದ್ರೆ ಇಡೀ ಮನೆನೇ ಕುಸ್ತು ಬೀಳುತ್ತೆ. ನಾನು ಹೇಗಾದ್ರೂ ಮಾಡಿ ಸರುನ ಸೇವ್ ಮಾಡಬೇಕು. ಮೇಡಮ್ ಮೇಡಮ್ ಏಜೆ ಕರೆದ್ರಂತೆ. ದ್ವೇಷ. ಅಯ್ಯೋ, ದ್ವೇಷನಾ? ಗ್ಯಾರಂಟಿ ನನ್ನ ಮೇಲೆ ಏಜೆಗೆ ದ್ವೇಷ ಬಂದಿದೆ. ಅಂತರ ಅಕ್ಕನ ಸುದ್ದಿಗೆ ಹೋದ್ರೆ ಬಿಡ್ತಾರ? ಹೊಳೋದವಳು ನಾನು. ದುರ್ಗಾ ಅಕ್ಕನ ಮಾತು ಕೇಳಿ ತಗ್ಲಾಕೊಂಡೆ. ದ್ವೇಷ ಅನ್ನೋದು ಹೊರಕ್ಕಾಗದೇ ಇರೋಂಥ ಭಾರ. ಅದನ್ನು ನಾವು ಇನ್ನೊಬ್ಬರ ಮೇಲೆ ಹೊರ್ಸಕ್ಕೆ ಹೋದಷ್ಟು ಅದನ್ನು ಹೊತ್ಕೊಂಡಿರೋರು ಅವ್ರಿಗೆ ಗೊತ್ತಿಲ್ಲದೆ ಇರೋಕೆ ಕುಸಿತಾ ಇರ್ತಾರೆ. ಅಂದ್ರೆ ಏನೋ ಭಾರವಾದ ತಗೊಂಡು ನನ್ನ ತಲೆ ಮೇಲೆ ಎತ್ತಾಕಿ ಸಾಯಿಸ್ಬಿಡ್ತಾರೆ ಅನ್ಸ್ತದೆ. ರಿವೆಂಜ್, ಇದರ ಅರ್ಥ ಏನು ಅಂತ ಗೊತ್ತಾ? ಗ್ಯಾರಂಟಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಂಡೇ ನನಗೆ ಅರ್ಥ ಮಾಡಿಸ್ತಾರೆ ಅನ್ಸುತ್ತೆ. ರಿವೆಂಜ್ ತಗೋಬೇಕಾದ್ರೆ ಸ್ವೀಟ್ ತಿಂದಷ್ಟು ಸಮಾಧಾನ ಆಗುತ್ತೆ. ಅದಾದಮೇಲೆ ಅದರ ಕಹಿ ಅನುಭವ ಕೂಡ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಿದ್ರೆ ಫಿಕ್ಸ್, ನನ್ನನ್ನು ಮುಗಿಸಿ ಏಜೆ ಮನೆಯವ್ರಿಗೆಲ್ಲ ಸಿಹಿ ಸುದ್ದಿ ಕೊಡ್ತಾರೆ. ಸರು ಇನ್ನಿಲ್ಲ ಅಂತ. ಇದೆಲ್ಲ ಯಾಕೆ ಬೇಕು? ತಪ್ಪಾಯ್ತು ಅಂತ ಕಾಲಿಟ್ಕೊಂಡು ಬಿಡ್ತೀನಿ. ಏಜೆ, ನನಗೆ ಗೊತ್ತಿಲ್ಲದೆ ತಪ್ಪಾಗಿ ಹೋಗ್ಬಿಡಿದೆ ಏಜೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಮುಟ್ಟಂತನದ ಕೆಲಸ ಮಾಡಿದೆ, ನನಗೆ ಬುದ್ಧಿ ಇಲ್ಲ. ದಯವಿಟ್ಟು ನನ್ನನ್ನು ಸಾಯಿಸ್ಬಿಡಿ ಏಜೆ. ನನಗೆ ಬದುಕೋದಕ್ಕೆ ಇನ್ನೂ ತುಂಬ ತುಂಬ ಆಸೆ ಇದೆ. ನಾನಿನ್ನೂ ತುಂಬ ಚಿಕ್ಕೋಡು ಏಜೆ. ಲೈಫಲ್ಲಿ ಏನೇನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏಜೆ. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡಿ. ನೀವು ನನಗೆ ಇದೊಂದೇ ಒಂದು ಅವಕಾಶ ಕೊಡಿ. ಗೋಡೆ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಹಲ್ಲಿ ಥರ ಇದ್ಬಿಡ್ತೀನಿ. ಪ್ಲೀಸ್ ಏಜೆ, ನನ್ನನ್ನೇನು ಮಾಡಬೇಡಿ. ಪ್ಲೀಸ್ ಏಜೆ, ಪ್ಲೀಸ್ ನನ್ನನ್ನೇನು ಮಾಡಬೇಡಿ. ಪ್ಲೀಸ್ ಏಜೆ, ನನ್ನನ್ನೇನು ಮಾಡಬೇಡಿ. ಅಲ್ಲಿರೋ ಬುಕ್ಗಳಲ್ಲಿ ಕೊನೆ ಬುಕ್ಕನ್ನು ತೆಗಿ. ಬುಕ್ ಯಾಕೆ ಕೇಳ್ತಿದ್ದಾರೆ? ಗರುಡ ಪುರಾಣ ಇರಬೇಕು. ಅದ್ರಲ್ಲಿ ನೋಡಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ ಓದಿ ಆಮೇಲೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ. ನಿನಗೆ ಹೇಳ್ತಿರೋದು ಕೊನೆ ಬುಕ್. ಒಂದು ನಿಮಿಷ. ಮೇಲಿರೋ ಯಾವ ಬುಕ್ಕನ್ನು ಮುಟ್ಟದೆ ಬರೀ ಕೆಳಗಡೆ ಪುಸ್ತಕ ಮಾತ್ರ ತೆಗಿ. ಬೇಗ.
ಸಾರಿ ಏಜೆ, ಮಿಸ್ ಆಗಿ ಎಲ್ಲ ಬಿದ್ದೋಯ್ತು. ಸರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೇ ಸೂರು ಕೆಳಗಿದ್ರೆ ಅದನ್ನು ಮನೆ ಅಂತಾರೆ. ಮನೆಯಲ್ಲಿ ಸಂದರ್ಭಕ್ಕಿಂತ ಸಂಬಂಧಗಳಿಗೆ ಬೆಲೆ ಜಾಸ್ತಿ ಕೊಡಬೇಕು. ಸಂದರ್ಭಕ್ಕೆ ಬೆಲೆ ಕೊಡೋರನ್ನ ಸಮಯ ಸಾಧಕರು ಅಂತಾರೆ. ಅದೇ ಸಂಬಂಧಕ್ಕೆ ಬೆಲೆ ಕೊಡೋರನ್ನ ಸಂಸ್ಕಾರವಂತರು ಅಂತಾರೆ. ನಮಗೆಲ್ಲ ಈ ಮನೆ ಸಂಸ್ಕಾರ ಕಲಿಸುತ್ತೆ. ಅಂಥ ಮನೆಯಲ್ಲಿ ಇರೋರಲ್ಲಿ ಯಾರೊಬ್ಬರನ್ನು ದೂರ ಮಾಡೋದಾಗಲಿ, ಮನೆಯಿಂದ ಹೊರಗೆ ಕಳಿಸೋದಾಗಲಿ ಅಥವಾ ಕೀಳಾಗಿ ನೋಡೋದಾಗಲಿ ಪ್ರಯತ್ನ ಮಾಡಿದ್ರೆ ಇಡೀ ಮನೆಯೇ ಬಿದ್ದೋಗುತ್ತೆ. ಇದೇ ಥರ ಮೊದಲಿಂದನೂ ಲೀಲನ್ನ ಒಪ್ಕೊಳ್ಳೋದು ನಿನಗೆ ಕಷ್ಟ ಆಗ್ತಾ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅವಳನ್ನ ಈ ಮನೆಯಿಂದ ಕಿತ್ತು ಹೊರಗಾಕಬೇಕು ಅನ್ನೋ ಯೋಚನೆ ಬಂತಲ್ಲ, ಅದು ನೀನು ಮಾಡಿದ ದೊಡ್ಡ ತಪ್ಪು. ನೋಡು ಸರು, ಇವತ್ತು ಈ ಮನೆ ನಿಲ್ಲೋದಕ್ಕೆ 4 ಕಂಬ ಬೇಕು ಅನ್ನೋದಾದ್ರೆ ಲೀಲಾ ಒಂದು ಕಂಬ. ನಿನಗೆ ಒಪ್ಪಿಗೆ ಇದೆಯೋ ಇಲ್ವೋ, ನಿನಗೆ ಬೇಕೋ ಬೇಡವೋ, ಯಾರು ಒಪ್ಪಲಿ ಬಿಡಲಿ, ಲೀಲಾ ನನ್ನ ಈ ಮನೆಗೆ ಸೇರಿದವಳು. ಇದೇ ವಿಷಯನ ನಿನಗೆ ಬೇರೆ ಥರನೂ ಹೇಳುವುದಿಲ್ಲ. ಆದರೆ ನೀನು ಈ ಮನೆಯವಳು ಅನ್ನೋ ಪ್ರೀತಿಗೋಸ್ಕರ ಸಮಾಧಾನದಿಂದ ಹೇಳಿದ್ದೀನಿ. ಇನ್ನು ಮುಂದಾದರೂ ನಿನ್ನನ್ನು ನೀನು ತಿದ್ಕೋ. ಹೋಗು. ಓಕೆ ಏಜೆ, ಸಾರಿ ಏಜೆ, ಥ್ಯಾಂಕ್ ಯು ಏಜೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ